ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ ಏ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ತಿಳಿಸ್ಬಿಡ್ತಾ ಇದ್ದೀನಿ, ಯಾರು ಫಸ್ಟ್ ಟೈಮ್ ಈ ಚಾನಲ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಈ ಚಾನಲ್ ಬಂದುಬಿಟ್ಟು ಫಸ್ಟಿಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಮೊದಲಿಗೆ ಇದಕ್ಕೂ ಮುಂಚೆ ವಿಡಿಯೋನ ಮಾಡಿದ್ದೀನಿ, ಅವನ್ನ ನೋಡ್ಕೊಂಡು ಬನ್ನಿ. ಯಾರಿಗೆ ಬ್ಲಾಗಿಂಗ್ ಅಂದರೆ ವೆಬ್ಸೈಟ್ ಬಗ್ಗೆ, ಯಾರಿಗೆ ಹೋಸ್ಟಿಂಗ್ ಅಂದರೆ ಏನು, ಡೊಮೇನ್ ಅಂದರೆ ಏನು ಈ ರೀತಿ ಯಾರಿಗೆ ಗೊತ್ತಿಲ್ಲ ಅವರು ದಯವಿಟ್ಟು ನೋಡ್ಕೊಂಡು ಬನ್ನಿ. ಯಾಕಂದರೆ ಅದು ಹೇಗಾಗುತ್ತೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಓದೋ ಮಗುನ 10th ಕ್ಲಾಸಿಗೆ ಸೇರಿಸಾಗುತ್ತೆ. ಹಾಗಾಗಿ ಫಸ್ಟ್ಗೆ ನೀವು ಬೇಸಿಕ್ನ ತಿಳ್ಕೊಂಡಾದ್ಮೇಲೆ ಮುಂದೆ ಬನ್ನಿ. ಯಾಕಂದರೆ ಬ್ಲಾಗಿಂಗ್ ಅಂದರೆ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ನೀವು ಮನಿ ಅರ್ನ್ ಮಾಡೋದು ನಿಮ್ಮೊಂದು ಕರಿಯರ್ ಕೂಡ ಆಗ್ಬೋದು. ಮುಂದೆ ಇದರಿಂದ ನೀವು ಮಿಲಿಯನ್ ಗಂಟಲೆ ಅರ್ನ್ ಕೂಡ ಮಾಡ್ಬೋದು. ಹಾಗೆ ಕೆಲವೊಂದು ಜನ ಅನ್ಕೋತಿರ್ಬೋದು, ನೀವೇನು ಬ್ರದರ್ ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟು ನೀವು ಟ್ರಾಫಿಕ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ಹಾಗೇನೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಗೂಗಲಲ್ಲಿರೋ ಎಲ್ಲ ವೆಬ್ಸೈಟು ಯಾವುದೇ ರೀತಿ ಲಿಂಕ್ ಇಲ್ಲದೇ ವರ್ಕ್ ಮಾಡುತ್ತೆ. ಅವರು ಮಿಲಿಯನ್ ಗಂಟಲೆ ಟ್ರಾಫಿಕ್ನ ಜಸ್ಟ್ ಸರ್ಚ್ನಲ್ಲೇ ಪಡ್ಕೋತಾರೆ, ಅವರು ಮಿಲಿಯನ್ ಗಂಟಲೆ ಅರ್ನ್ ಕೂಡ ಮಾಡ್ತಾರೆ. ಹಾಗಾಗಿ ಫಸ್ಟ್ಗೆ ಯಾರು ಬೇಸಿಕ್ ವಿಡಿಯೋ ನೋಡಿಲ್ಲ ನೋಡ್ಕೊಳ್ಳಿ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಯಾರ್ಯಾರು ಬ್ಲಾಗ್ನ ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಡೈರೆಕ್ಟಾಗಿ blogger.com ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ನೀವು ಅದೇ ಇಮೇಲ್ನಲ್ಲಿ ಸೈನ್ ಇನ್ ಆಗಿಬಿಟ್ಟು ಸರ್ಚ್ ಮಾಡಿ, ಇಲ್ಲಾಂದರೆ ಬೇರೆ ಇಮೇಲಲ್ಲಿ ಸರ್ಚ್ ಮಾಡಿದರೆ ಮತ್ತೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಯಾರು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅವರು ಹಿಂದಿನ ವೀಡಿಯೋ ನೋಡ್ಕೊಂಡ್ಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇವಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಒಂದು ಪ್ಲಸ್ ಐಕನ್ ಕಾಣ್ತಾ ಇದೆ. ಓಕೆ, ಇಲ್ಲಿ ಪ್ಲಸ್ ಐಕನ್ ಇದೆ ಅಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಬಂದೇ ಬಿಡುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಟೈಟಲ್ ಕೊಟ್ಟಿದ್ದಾರೆ ಅಂತ ಟೈಟಲ್ನ ಮನಸ್ಸಿಗೆ ಬಂದಾಗ ಬರೆಯುವಾಗಿಲ್ಲ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಜನ ಯಾವ ರೀತಿ ಸರ್ಚ್ ಮಾಡ್ತಾರೆ, ನಾವು ಅದಕ್ಕೆ ಯಾವ ರೀತಿ ಟೈಟಲ್ನ ಹಾಕಬೇಕು, ಜನರ ಕೈಗೆ ನಮ್ಮ ವೆಬ್ಸೈಟ್ ಬೇಗ ಸಿಗಬೇಕು. ಹಾಗೆ ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ರೆ 1 ತಿಂಗಳಾಯಿತು, 2 ತಿಂಗಳಾಯಿತು, 2 ತಿಂಗಳಲ್ಲಿ ನಿಮಗೆ ಟ್ರಾಫಿಕ್ ಬರ್ತಾ ಇಲ್ಲ ಅಂದರೆ ಬರೋಲ್ಲ ಫ್ರೆಂಡ್ಸ್. ನೀವು ಕಂಟಿನ್ಯೂಸ್ ಆಗಿ ಕೀವರ್ಡ್ ರಿಸರ್ಚ್ ಜೊತೆ ಚೆನ್ನಾಗಿ ವೆಬ್ಸೈಟ್ನ ಎಷ್ಟು ಚೆನ್ನಾಗಿ ಪೋಸ್ಟ್ನ ಹಾಕ್ತೀರಾ ಅಷ್ಟು ಬೇಗ ಆಲ್ಮೋಸ್ಟ್ ಒಂದು 3 ತಿಂಗಳೊಳಗಡೆ ನಿಮ್ಮ ವೆಬ್ಸೈಟ್ ಒಂದು ರೇಂಜಿಗೆ ಬರುತ್ತೆ. ಅದಾದಮೇಲೆ ನೀವು ಕಂಟಿನ್ಯೂಸ್ ಆಗಿ 1 ವರ್ಷದಲ್ಲಿ ಒಂದು ಎಕ್ಸ್ಪರ್ಟ್ ಬ್ಲಾಗರ್ ಆಗಿ ರೆಡಿ ಆಗ್ತೀರಾ. ಆಮೇಲೆ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕಾಪಿ ಪೇಸ್ಟ್ ಮಾಡೋಗಿಲ್ಲ. ಜಸ್ಟ್ ನೀವು ಕಾಪಿ ಮಾಡಿದರೆ ಗೂಗಲ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಪೋಸ್ಟ್ ಇರುತ್ತೆ ಎಲ್ಲ ಅದು ಅನ್ರೆಸ್ಪಾನ್ಸಿಬಲ್ ಆಗಿಬಿಡುತ್ತೆ. ಅದು ರ್ಯಾಂಕ್ ಆಗೋಲ್ಲ, ಅದು ಸರ್ಚಲ್ಲಿ ರ್ಯಾಂಕೇ ಆಗೋಲ್ಲ, ನೀವು ಕಾಪಿ ಮಾಡೋವಾಗಿಲ್ಲ. ಓಕೆ, ಇವಾಗ ನಾವು ಟೈಟಲ್ನ ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಯಾವುದಾದ್ರೂ ರೀಸೆಂಟ್ ಘಟನೆನ ತೊಗೋಣ. ಓಕೆ, ಜಿಯೋ ಅವರು ಹೊಸ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾಯಿದ್ರೆ ಅದಕ್ಕೆ ನಾವು ಟೈಟಲ್ನ ಯಾವ ರೀತಿ ಕೊಡ್ಬೋದು, ಅಥವಾ ಗೂಗಲ್ನಲ್ಲಿ ಜನ ಯಾವ ರೀತಿ ಸರ್ಚ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಿ, ಅಥವಾ ನೀವು ಗೂಗಲ್ನಲ್ಲಿ ನೀವೇ ಸ್ವಂತ ಸರ್ಚ್ ಮಾಡಿ. ಓಕೆ, ಇವಾಗ ನಾನು ಗೂಗಲ್ನಲ್ಲಿ ಯಾವ ರೀತಿ ಜನ ಸರ್ಚ್ ಮಾಡ್ತಿರ್ತಾರಂತೆ ಯಾವ ರೀತಿ ತಿಳ್ಕೋದು ಅಂತ ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಇಲ್ಲಿ ನ್ಯೂ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ನಾನು ಜಿಯೋ ನ್ಯೂ ಮೊಬೈಲ್ ಅಥವಾ ಜಿಯೋ ಸ್ಮಾರ್ಟ್ಫೋನ್ ಅಂತಲೇ ಸರ್ಚ್ ಮಾಡ್ತೀನಿ. ಓಕೆ, ಜಿಯೋ ಸ್ಮಾರ್ಟ್ಫೋನ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಏನು ಬರುತ್ತೆ. ಆದರೆ ಇಲ್ಲಿ ಕೆಳಗಡೆ ಪೀಪಲ್ ಆಲ್ಸೋ ಆಸ್ಕ್ ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ನೀವು ನೋಡ್ಬೋದು. ವಾಟ್ ಈಸ್ ಪ್ರೈಸ್ ಆಫ್ ಜಿಯೋ ಸ್ಮಾರ್ಟ್ಫೋನ್, ವಾಟ್ ಈಸ್ ದ ಲೋಯೆಸ್ಟ್ ಪ್ರೈಸ್ ಆಫ್ ಜಿಯೋ ಫೋನ್, ವಾಟ್ ಈಸ್ ದ ಪ್ರೈಸ್ ಆಫ್ ಜಿಯೋ 5G ಫೋನ್. ಓಕೆ, ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಆ ರೀತಿ ಒಂದು ಪೋಸ್ಟ್ನ ಬರೀತೀರ ಅನ್ಕೋಣ. ಆ ರೀತಿ ಪೋಸ್ಟ್ ಬರಾದ್ಮೇಲೆ ಇಲ್ಲಿ ಮತ್ತೆ ನೋಡ್ಬೋದು ಕೆಳಗಡೆ ತೋರಿಸ್ತಾ ಇದೆ ಜಿಯೋ ಸ್ಮಾರ್ಟ್ಫೋನ್ ಲಾಂಚ್ ಡೇಟ್. ಇದ್ರ ಮೇಲೆ ಕೂಡ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಓಕೆ, ಆಗ ನಾವು ಇದ್ರ ಮೇಲೆ ಇದ್ರ ಮೇಲೆ ಪೋಸ್ಟ್ನ ಹಾಕ್ತಿದ್ದೀವಿ ಅಂತ ತಿಳ್ಕೊಣ. ಓಕೆ, ಇವಾಗ ನಾನು ಇಲ್ಲಿ ಮತ್ತೆ ನಮ್ಮ ಪೋಸ್ಟ್ನ ಓಪನ್ ಮಾಡ್ಕೋತೀನಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಲೋಡ್ ಆಗ್ತಾಯಿದೆ, ವೇಟ್ ಮಾಡೋಣ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಓಕೆ ಇವಾಗ ನೋಡ್ಬೋದು ಟೈಟಲ್ ಕಂಪ್ಲೀಟ್ ಆಗಿದೆ. ಜಿಯೋ 5G ಸ್ಮಾರ್ಟ್ಫೋನ್ ಲಾಂಚ್ ಡೇಟ್ ಅನೌನ್ಸ್ಡ್. ಓಕೆ, ಅದಾದಮೇಲೆ ಫುಲ್ ಸ್ಟಾಪ್ನ ಕೊಡೋಣ. ಓಕೆ, ಎಷ್ಟು ಕೊಟ್ಟಾದ್ಮೇಲೆ ಅವಾಗ ಕೆಳಗಡೆ ಕಂಟೆಂಟ್ನ ಯಾವ ರೀತಿ ಬರಬೇಕು, ಪ್ಯಾರಾಗ್ರಾಫ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ನೀವು ಇಲ್ಲಿ ಕೆಳಗಡೆ ಯಾವುದೇ ರೀತಿ ಇಮೇಜ್ನ ಕೂಡ ಆ್ಯಡ್ ಮಾಡ್ಬೋದು. ಇಮೇಜ್ನ ಆ್ಯಡ್ ಮಾಡೋಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಸೈಡ್ಗೆ 3 ಡಾಟ್ಸ್ ಕಾಣ್ತಾ ಇದೆ ನೋಡ್ಬೋದು. ಇಲ್ಲಿ ಸೈಡ್ಗೆ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಇಮೇಜ್ ಆ್ಯಂಡ್ ವಿಡಿಯೋ 2 ರೀತಿ ಆಪ್ಷನ್ಸ್ ಕಾಣುತ್ತೆ. ಇದು ಇಮೇಜ್, ಇದು ವಿಡಿಯೋ. ಓಕೆ, ಇವಾಗ ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಅಂತ ಕೇಳುತ್ತೆ, ಯಾಕಂದರೆ ಡೆಸ್ಕ್ಟಾಪ್ ಮಾಡಲಿದೆ ನಿಮ್ಮ ಮೊಬೈಲು. ಹಾಗಾಗಿ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಜೂಮ್ ಔಟ್ ಮಾಡ್ಕೋತೀನಿ ಇವಾಗ ನಾನು. ಓಕೆ, ಈ ರೀತಿ ಒಂದು ಸ್ವಲ್ಪ ಲೋಡಿಂಗ್ ಇಲ್ಲಿ ನೋಡ್ಬೋದು ಚೂಸ್ ಫೈಲ್ಸ್ ಅಂತ ಕೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಫೈಲ್ಸ್ ಓಪನ್ ಆಗುತ್ತೆ. ಈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಆ ರೀತಿ ಯಾವುದು ಇಮೇಜ್ ಇಲ್ಲ, ಆದರೆ ನನ್ನ ಕಡೆ ಯಾವುದಿದೆ ಅದೊಂದು ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಅದು ಇಲ್ಲಿ ಲೋಡಿಂಗ್ ತೊಗೋತೆ, ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಲೋಡ್ ಆಗಿದೆ ನೋಡ್ಬೋದು. ಇವಾಗ ಸಿಂಪಲ್ಲಾಗಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆ ಇಮೇಜ್ ಈ ರೀತಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ನಿಮ್ಮ ಪೋಸ್ಟ್ ಇರುತ್ತಲ್ಲ, ಆ ಪೋಸ್ಟ್ಗೆ ಸ್ಟಾರ್ಟಿಂಗಲ್ಲಿ ಈ ಇಮೇಜ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಂದ್ರೆ ಇದರ ಸೈಜ್ನ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು.
ಇಲ್ಲಿ ನಿಮಗೆ ಅಲೈನ್ಮೆಂಟ್ ಆದರೆ ಅದು ಲೆಫ್ಟಲ್ಲಿ ಇರಬೇಕಾ ಅಥವಾ ಮತ್ತೆ ಅದೇ ಆಪ್ಷನ್ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸೆಂಟ್ರಲ್ಲಿ ಈ ರೀತಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಸೆಂಟ್ರಲ್ಲಿ ಬಂದಿದೆ. ಸೈಜ್ನ ನೀವು ಹತ್ರ ಸೈಡ್ಗೆ ಒಂದು ಆಪ್ಷನ್ ಇದೆ ನೋಡ್ಬೋದು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಲಾರ್ಜ್ ಮಾಡ್ಕೋತೀನಿ, ಅಂದರೆ ಒಂದು ಸ್ವಲ್ಪ ಇಮೇಜ್ ದೊಡ್ಡದಾಗುತ್ತೆ. ಓಕೆ, ಅವಾಗ ಕೆಳಗಡೆ ಕ್ಲಿಕ್ ಮಾಡಿಬಿಡಿ. ಅಲ್ಲಿ ಮತ್ತೆ ನೀವು ಏನಾದರೂ ಟೈಪ್ ಮಾಡ್ಬೋದು. ಇಲ್ಲಿ ನಿಮಗೆ ಸೈಜ್ನ ಯಾವ ರೀತಿ ಅಂದರೆ ಟೆಕ್ಸ್ಟ್ ಸೈಜ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಓಕೆ, ಅವಾಗ ನೀವು ಇಲ್ಲಿ ಮತ್ತೆ ಮೇಲೆ ಬಂದು ನೋಡಿದ್ರೆ ಪ್ಯಾರಾಗ್ರಾಫ್ ಮತ್ತು ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ಇವಾಗ ನಾನು ಕ್ಲಿಕ್ ಮಾಡ್ತೀನಿ ಮೇಜರ್ ಹೆಡ್ಡಿಂಗ್ ಮೇಲೆ. ಮೇಜರ್ ಹೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ಏನಾದರೂ ಟೈಪ್ ಮಾಡ್ತೀನಿ, ಜಿಯೋ ಮೊಬೈಲ್ ಅಂತ ಟೈಪ್ ಮಾಡ್ಕೋತೀನಿ. ಓಕೆ, ಜಿಯೋ ಮೊಬೈಲ್ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಪೋಸ್ಟ್ನಲ್ಲಿ ಬರಿತಾ ಇಲ್ಲ, ನೀವು ಬರಿಬೋದು. ಈ ರೀತಿ ಬರ್ಕೊಂಡಾದ್ಮೇಲೆ ಈ ಥರ ಅಲೈನ್ಮೆಂಟ್ನ ಸೆಟ್ ಮಾಡ್ಕೋಬೇಕು. ನಮಗೆ ಇವಾಗ ಲೆಫ್ಟಲ್ಲಿ ಬೇಡ, ಸೆಂಟ್ರಲ್ಲಿ ಬೇಕು. ಸೆಂಟ್ರಲ್ಲಿ ಬೇಕಂದರೆ ಇವಾಗ ಈ ರೀತಿ ಮತ್ತೆ ಇಲ್ಲಿ ಸೈಡ್ಗೆ 3 ಡಾಟ್ಸ್ ಕಾಣುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಅಲೈನ್ಮೆಂಟ್ ಆಪ್ಷನು, ಲೆಫ್ಟ್, ಸೆಂಟರ್, ರೈಟ್, ಜಸ್ಟಿಫೈ. ಇವಾಗ ನಾವು ಸೆಂಟ್ರ್ ಮೇಲೆ ಕ್ಲಿಕ್ ಮಾಡೋಣ. ನೋಡ್ಬೋದು ಜಿಯೋ ಮೊಬೈಲ್ ಅಂತ ಇರುತ್ತೆ, ಅದು ಸೆಂಟ್ರಲ್ಲಿ ಬಂತು. ಓಕೆ, ಇವಾಗ ನೀವು ಇಲ್ಲಿ ಎಂಡ್ಗೆ ಹೋಗ್ಬಿಟ್ಟು ಇವಾಗ ಮತ್ತೆ ಎಂಟರ್ ಕೀ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕರ್ಸರ್ ಏನಿರುತ್ತೆ ಅದು ಕೆಳಗಡೆ ಬರುತ್ತೆ. ಹಾಗೆ ಇಲ್ಲಿ ಮತ್ತೆ ಅದು ಮೇಜರ್ ಹೆಡ್ಡಿಂಗ್ ಮೇಲೆ ಸೆಟ್ ಇರಲ್ಲ, ಅವಾಗ ಮತ್ತೆ ಅದು ನಾರ್ಮಲ್ ಟೈಪಿಗೆ ಬಂದಿರುತ್ತೆ. ಮತ್ತು ಇವಾಗ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೀವು ಏನಾದರೂ ಬರ್ಕೋಬೋದು, ಹಾಯ್ ಎವ್ರಿವನ್ ಏನಾದರೂ ಬರ್ಬೋದು. ಓಕೆ, ಇಷ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಓಕೆ, ಇಷ್ಟು ಬರೆದಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಫುಲ್ ಸ್ಟಾಪ್ನ ಕೊಡಿ, ಮತ್ತು ಕೆಳಗಡೆ ಬನ್ನಿ. ಓಕೆ, ಆಗ ನೀವು ಈ ರೀತಿ ಸಬ್ಸ್ಕ್ರೈಬರ್ನ ಒಂದು ಟೆಕ್ಸ್ಟ್ನ ಬರ್ಕೊಂಡಿದ್ರೆ ಈ ಟೆಕ್ಸ್ಟ್ಗೆ ಲಿಂಕ್ನ ಕೊಡಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಟೆಕ್ಸ್ಟ್ನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಅದು ಡಿಫಾಲ್ಟಾಗಿ ಅದು ಟೆಕ್ಸ್ಟ್ ಡಿಸ್ಪ್ಲೇ ಅಂತ ತೊಗೊಂಡಿರುತ್ತೆ ಸಬ್ಸ್ಕ್ರೈಬ್. ಹಾಗೆ ಇಲ್ಲಿ ಕೆಳಗಡೆ ಲಿಂಕ್ನ ನೀವು ಏನು ಕೊಡಬೇಕು ಅದನ್ನ ಕೊಡಿ. ಓಕೆ, ಇವಾಗ ನಾನು ಏನಾದರೂ ಒಂದು ಲಿಂಕ್ನ ಕೊಡ್ತೀನಿ. ಈ 2 ಚೆಕ್ ಬಾಕ್ಸ್ ಇರುತ್ತೆ ಅಲ್ಲ, ಯಾವುದಾದ್ರೂ ಲಿಂಕ್ನ ಕೊಡಿ. ಯಾವಾಗಲೂ ಕೂಡ ಅವನ್ನ ರೈಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ, ಇಲ್ಲಾಂದರೆ ಅಲ್ಲೇ ಓಪನ್ ಆಗುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಓಕೆ, ಈ ರೀತಿ ಕ್ಲಿಕ್ ಮಾಡೋದು ನೋಡ್ಬೋದು ಆ ಟೆಕ್ಸ್ಟು ಈ ರೀತಿ ಬ್ಲೂ ಕಲರಲ್ಲಿ ಲಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದು ಯಾವ ರೀತಿ ಕಾಣ್ತಾ ಇದೆ ನೀವು ಪ್ರಿವ್ಯೂ ಕೂಡ ನೋಡ್ಬೋದು. ಇಲ್ಲಿ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರಿವ್ಯೂ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ಇದೇನೋ ನೋಟಿಸ್ ಬರ್ತಾ ಇದೆ, ನೋಟಿಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಅವಾಗ ನೀವು ನೋಡ್ಬೋದು ನಿಮ್ಮ ವೆಬ್ಸೈಟು ಈ ರೀತಿ ಕಾಣ್ತಾ ಇರುತ್ತೆ. ಓಕೆ, ಅವಾಗ ನೀವು ಈ ರೀತಿ ಕಂಟೆಂಟ್ನ ಬರೆಯುವಾಗ ಇಂಪಾರ್ಟೆಂಟಾಗಿ ಒಂದು ಥಿಂಗ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಯಾವ ವಿಷಯದ ಬಗ್ಗೆ ಈ ಪೋಸ್ಟ್ನಲ್ಲಿ ನೀವು ತಿಳಿಸ್ಕೊಡ್ತಿರ್ತೀರ ಆ ಹೆಸರನ್ನ ನೀವು ಆಲ್ಮೋಸ್ಟ್ ಒಂದು 4-5 ಸಲ ಆದರೂ ಯೂಸ್ ಮಾಡಿ. ಅಂದರೆ ಜಿಯೋ ಸ್ಮಾರ್ಟ್ಫೋನ್ ಹಾಗೆ ಗೂಗಲ್ ಅವರು ಕೂಡ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಇದ್ದಾರೆ. ಗೂಗಲ್ ಹೆಸರನ್ನು ಕೂಡ ಇದರಲ್ಲಿ ಯೂಸ್ ಮಾಡಿ. ಟೈಟಲಲ್ಲಿ ಹಾಗೆ ಪೋಸ್ಟ್ ಒಳಗಡೆ ಎಲ್ಲ ಕಡೆ ಯೂಸ್ ಮಾಡಿ, ಅಂದರೆ ನಿಮ್ಮ ಪೋಸ್ಟು ಚೆನ್ನಾಗಿ ರ್ಯಾಂಕ್ ಆಗುತ್ತೆ. ಇವಾಗ ನೀವು ಇದನ್ನ ಪಬ್ಲಿಕ್ ಮಾಡ್ಬೋದು ಅಥವಾ ಶೆಡ್ಯೂಲ್ಡಾಗಿ ಪಬ್ಲಿಕ್ ಕೂಡ ಮಾಡ್ಬೋದು. ಅಂದರೆ ಇಷ್ಟು ಗಂಟೆಗೆ ಅದು ಪಬ್ಲಿಕ್ ಆಗಬೇಕು, ಈ ರೀತಿ ಕೂಡ ಸೆಟ್ ಮಾಡ್ಬೋದು. ಈ ರೀತಿ ಇಲ್ಲಿ ಸೆಟ್ ಮಾಡೋಕ್ಕೆ ಇಲ್ಲಿ ಪಬ್ಲಿಷ್ಡ್ ಆನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಬೋದು. ಆದರೆ ಇವಾಗ ಅದೆಲ್ಲ ಏನು ಬೇಡ, ನೀವು ಯಾವಾಗ ಪಬ್ಲಿಷ್ ಮಾಡಬೇಕು ಆವಾಗ ಡೈರೆಕ್ಟಾಗಿ ಪಬ್ಲಿಷ್ ಮಾಡಿ. ಇವಾಗ ಇಲ್ಲಿ ಸಿಂಪಲ್ಲಾಗಿ ಪಬ್ಲಿಷ್ ಆಪ್ಷನ್ ಕಾಣ್ತಾ ಇದೆ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ. ಈ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಪೋಸ್ಟು ಪಬ್ಲಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ಈ ರೀತಿ ನಿಮ್ಮ ಪೋಸ್ಟ್ ಪಬ್ಲಿಷ್ ಆಗಿರುತ್ತೆ. ಇಲ್ಲಿ ನಿಮ್ಮ ವೆಬ್ಸೈಟ್ನ ಈ ರೀತಿ ಪಬ್ಲಿಷ್ ಆದಮೇಲೆ ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಬೋದು. ಹಾಗೆ ಇಲ್ಲಿ ಕಮೆಂಟ್ಸ್, ಕೆಲವರು ಕಮೆಂಟ್ ಮಾಡಿರ್ತಾರೆ, ಕಮೆಂಟ್ ಕೂಡ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಈ ಥರ ಲಿಂಕ್ನ ನೀವು ಡೈರೆಕ್ಟಾಗಿ ಇರುತ್ತೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕಾಪಿ ಲಿಂಕ್ ಬರುತ್ತೆ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡ್ಬೋದು. ಅಥವಾ ನೀವೇ ಕೂಡ ನಿಮ್ಮ ಬ್ಲಾಗ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ಸೈಡಿಗೆ 3 ಅಡ್ ಲೈನ್ ಇದೆ. ಅಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಬ್ಲಾಗ್ ಅಂತ ಇದೆಯಲ್ಲ, ಈ ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಪೋಸ್ಟ್ನ ತೋರಿಸ್ತಾ ಇದೆ. ಓಕೆ, ಈ ಪೋಸ್ಟ್ ಮೇಲೆ ನೀವು ಸಿಂಪಲಾಗಿ ಕ್ಲಿಕ್ ಮಾಡಿದರೆ ಇಲ್ಲಿ ಅಥವಾ ಇಲ್ಲಿ ಕೆಳಗಡೆ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಮ ಪೋಸ್ಟ್ ಓಪನ್ ಆಗುತ್ತೆ. ನಾವು ಏನೂ ಬರೋದಿಲ್ಲ, ಸಿಂಪಲಾಗಿ ಇಷ್ಟೇ ಬರುತ್ತಿರೋದು, ಇಷ್ಟೇ ತೋರಿಸ್ತಾ ಇದೆ. ಈ ರೀತಿ ನಿಮ್ಮ ವೆಬ್ಸೈಟ್ ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ವೆಬ್ಸೈಟ್ ಕಸ್ಟಮೈಸೇಷನ್ ಕೂಡ ತಿಳಿಸ್ಕೊಡ್ಬೇಕು, ಅದನ್ನು ಕೂಡ ತಿಳಿಸ್ತೀನಿ. ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ನ ತಿಳಿಸ್ಕೊಡ್ತೀನಿ.